ನಾನು ಯಾಕೆ ಮುಖ ತೋರಿಸಿ ವಿಡಿಯೋ ಮಾಡ್ತಿಲ್ಲ ಅಂತ ಅಂದರೆ, ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಮಂತ್ರಾಲಯಕ್ಕೆ ಹೋಗಿ ಬಂದೆ, ನನ್ನ ಮೊಮ್ಮಗನಿಗೆ ಮುಡಿ ಕೊಡೋದಿತ್ತು. ಓಟ್ ಬಂದಮೇಲೆ ನನ್ನ ಹತ್ರ ಒಬ್ಬರು ಯಾವಾಗಲೂ 2 kg 3 kg 4 kg ಈ ಥರ ತಿಂಗಳಿಗೆ ರಾಗಿ ಅಂಬ್ಲಿ ತೊಗೊಳ್ತಾಯಿದ್ರು, ರಾಗಿ ಅಂಬ್ಲಿ ಪೌಡರು. ನಾನು ಅದನ್ನು ಕಾಲು kg ನಾರ್ಮಲಾಗಿ ಪ್ಯಾಕ್ ಮಾಡಿಕೊಡ್ತಾಯಿದ್ದೆ. ಈ ಸರಿ ಅವರೇನು ಹೇಳಿದ್ರು, ಇಲ್ಲ ನನಗೆ ಒಟ್ಟಿಗೆ 5 kg ಕೊಟ್ಬಿಡಿ ಅಂತ ಹೇಳಿದ್ರು. ಹಾಗಾಗಿ ಅವರೊಬ್ಬರಿಗೆ ನಾನು 5 kg ಸಪ್ರೇಟಾಗಿ ಮಾಡಿದ್ದೀನಿ. ನೋಡಿ, ರಾಗಿ ಹಾಕಿದ್ದೀನಿ, ಜೋಳ ಹಾಕಿದ್ದೀನಿ, ಗೋಧಿ ಹಾಕಿದ್ದೀನಿ, ಮತ್ತು ಇದು ಕಪ್ಪು ಉದ್ದಿನಕಾಳು. ಕಪ್ಪು ಉದ್ದಿನಕಾಳು ತುಂಬ ಒಳ್ಳೆಯದು, ನಮಗೆ ಸೊಂಟ ಬಲ ಮತ್ತು ಮಂಡಿ ನೋವಿದ್ದರೆ ಹೋಗುತ್ತೆ. ತುಂಬ ತುಂಬ ಅಂದರೆ ತುಂಬ ಒಳ್ಳೆಯದು ಕಪ್ಪು ಉದ್ದಿನಕಾಳು. ಗೋಧಿ ಹಾಕಿದ್ದೀನಿ, ರಾಗಿ ಎಲ್ಲ ಒಂದು ಅಳತೆ ಪ್ರಕಾರ. ಶುಂಠಿ ಹಾಕಿದ್ದೀನಿ, ಹಿಂಗೆ ಜಜ್ಬಿಟ್ಟು ಹಾಕಿದ್ದೀನಿ, ಮಿಲ್ಲಕ್ಕೆ ಕೊಡ್ತೀನಲ್ಲ. ನೋಡಿ, ಇಡ್ಲಿ ಹಾಕಿದ್ದೀನಿ, ಓಂಕಾಳು ಹಾಕಿದ್ದೀನಿ, ಜೀರಿಗೆ ಹಾಕಿದ್ದೀನಿ, ಇಷ್ಟು ಹಾಕಿದ್ದೀನಿ. ನೋಡಿ ಈ ಥರ. ಇದನ್ನು ಇವಾಗ ಅಂಬ್ಲಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ತುಂಬ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನೋಡಿ ಈ ಥರ ಅವರೇ ಮಿಕ್ಸ್ ಮಾಡ್ಕೊಳ್ತಾರೆ. ಮಿಲ್ಗೆ ಹಾಕ್ತಾರಲ್ಲ ಆವಾಗ ಇದಕ್ಕೆ ಹಾಕ್ಕೊಳ್ತಾರೆ. ನೋಡಿ ಇದು ಯಾವ ರೀತಿ ಇದೆ ರಾಗಿ, ತುಂಬ ಚೆನ್ನಾಗಿರುತ್ತೆ. ಕ್ಲೀನಾಗಿರೋ ರಾಗಿ ತರಿಸ್ತೀನಿ ನಾನು. ತರೋ ಅಂಗಡೀಲಿ ಐಟಮ್ ಅಂತೂ ಸೂಪರಾಗಿ ಕೊಡ್ತಾರೆ. ನಾನು ಇವಾಗಲ್ಲ, 30-35 ವರ್ಷದಿಂದ ನಾನು ಅದೇ ಅಂಗಡೀಲಿ ಐಟಮ್ ತೊಗೊಳ್ಳೋದು. ನೋಡಿ ಈ ಥರ ಇದನ್ನು ಬೀಸ್ಕೊಂಡು ಬಂದಮೇಲೆ ಈ ಥರ ಪ್ಯಾಕ್ ಮಾಡ್ತಾಯಿದ್ವು ನಾವು. ಇದು ನೋಡಿ ರಾಗಿ ಅಂಬ್ಲಿ ಪ್ಯಾಕ್ ಈ ಥರ ಡಬಲ್ ಕವರ್ ಮಾಡ್ತಾಯಿದ್ವು. ಈ ಥರ ಮಾಡ್ತಾಯಿದ್ವು ಅವರು. ಪಾಪ ನಿಮ್ಗೆ ಯಾಕೆ ಅದೊಂದು ಡಬಲ್ ಕವರ್ ಕೆಲಸ ಮಾಡ್ತೀರಾ, ನಾವು ಹೆಂಗಿದ್ರೂ ಡಬ್ಬಿಗೆ ಹಾಕ್ಕೊಳ್ತೀವಿ, ನಮ್ಗೆ 5 kg ಒಟ್ಟಿಗೆ ಕೊಟ್ಬಿಡಿ ಅಂತ ಹೇಳಿದ್ರು. ಯಾವಾಗಲೂ ಹಿಂಗೆ ತೊಗೊಳ್ಳೋರು. 3 kg 4 kg ಅವ್ರ ಮನೇಲಿ. ನೋಡಿ ಈ ಥರ 3 kg 4 kg ಈ ಥರ ಎಲ್ಲ ಬರೀ ರಾಗಿ ದೋಸೆ ಎಲ್ಲ ಮಾಡ್ಕೊಳ್ತಾರೆ. ಇದರಲ್ಲೇ ಮುದ್ದೆ ಮಾಡ್ಕೊಳ್ತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮುದ್ದೆ ಆಗಲಿ, ದೋಸೆ, ರೊಟ್ಟಿಗೆ ನೀವೆಲ್ಲ ಥರ ತರಕಾರಿ, ಕ್ಯಾರೆಟು, ತೆಂಗಿನಕಾಯಿ ತುರಿ, ಈರುಳ್ಳಿ ಮತ್ತು ಬೀಟ್ರೋಟು, ಸ್ವಲ್ಪ ಎಳ್ಳು, ಹುರಿದಿರೋ ಎಳ್ಳು, ಇಷ್ಟೆಲ್ಲ ಹಾಕ್ಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ. ಮತ್ತು ರಾಗಿ ಅಂಬ್ಲಿ ಮಾಡೋದು ಹೇಗೆ ಅಂತ ರೀಸೆಂಟಾಗಿ ವೀಡಿಯೋ ಹಾಕಿದ್ದೀನಿ ನೋಡಿ. ಯಾರಿಗಾದ್ರೂ ಬೇಕು ಅಂತ ಅಂದರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಆರ್ಡ್ರ್ ಕೊಡ್ಬೋದು. ಲೈಸೆನ್ಸು 1 ವರ್ಷ ಆಗಿತ್ತು ನಾನು ಬಿಸ್ನೆಸ್ ಶುರು ಮಾಡಿ. ಈಗ 1 ವರ್ಷ ಆಯಿತು ಅಂತ ಹೇಳಿ ಇದು FSSದು ರಿನಿವಲ್ ಮಾಡಿಸ್ಬೇಕಿತ್ತು. ಮೊನ್ನೆ ರಿನಿವಲ್ ಮಾಡಿಸಿದ್ದಾನೆ ನಮ್ಮ ಅಣ್ಣನ ಮಗ. 5 ವರ್ಷಕ್ಕೆ ಅವನೇ ಮಾಡಿಸ್ಕೊಟ್ಟಿದ್ದು. 5 ವರ್ಷಕ್ಕೆ ರಿನಿವಲ್ ಮಾಡಿಸಿದ್ದಾನೆ. FSS ಕೋಡು ಲೈಸೆನ್ಸ್ ತೊಗೊಂಡಿದ್ದೀನಿ. ಇದು ನನ್ನ ನಂಬರು, ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ. ಆ ನಂಬರ್ಗೆ ವಾಟ್ಸಪ್ ಮಾಡಿ ಅಷ್ಟೇ, ಕಾಲ್ ಮಾಡಬೇಡಿ. ನಾನು ಮಾಡ್ತಿರೋದು 9 ಪ್ರಾಡಕ್ಟು. ವೆಯ್ಟ್ ಲಾಸ್ ಆಗಿರ್ಬೋದು, ರಾಗಿ ಅಂಬ್ಲಿ ಆಗಿರ್ಬೋದು, ಬಾರ್ಲಿ ಗಂಜಿ ಆಗಿರ್ಬೋದು, ಫೇಸ್ ಆಯಿಲ್ ಗ್ಲೋಯಿಂಗ್ ಇರ್ಬೋದು, ಕಷಾಯ ಪೌಡ್ರ್ ಇರ್ಬೋದು, ಯಾವುದೇ ಒಂದು ಐಟಮ್ ಬೇಕು ಅಂತ ಅಂದ್ರೂ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರೋ ನಂಬರ್ಗೆ ಆರ್ಡ್ರ್ ಮಾಡಿ. ನಾನು ಯಾಕೆ ಮುಖ ತೋರಿಸಿ ವಿಡಿಯೋ ಮಾಡ್ತಿಲ್ಲ ಅಂತ ಅಂದರೆ, ರಾತ್ರಿ ನಾವು 2:30 ನಾವು ಬಂದಿದ್ದು. ಆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, 2 ವಿಡಿಯೋನ ನೋಡಿ. ನಮ್ಮ ಕೃಷ್ಣಪ್ಪನಿಗೆ ಹೇಗೆ ಮುಡಿ ಕೊಟ್ಟು ಅವನು ಹೇಗೆ ಅತ್ತ ಏನು ಅಂತ ಹೇಳಿ. ನನ್ನ ಮುದ್ದು ಕೃಷ್ಣ ನಮ್ಮ ಮನೆಗೆ ಬಂದಮೇಲೆ ನಮ್ಮ ಮನೆಗೊಂದು ಕಳೆ ಅಂತ ಬಂದಿದ್ದು, ನಮ್ಮೆಲ್ಲರ ಜೀವನದಲ್ಲೂ ಬೆಳಕಾಗಿದ್ದು ಅಂದರೆ ನಮ್ಮ ಕೃಷ್ಣ ಅಂತ ಹೇಳ್ಬೋದು. ಅವನಿಂದನೇ ನಾನು ಬೆಣ್ಣೆ ಕೃಷ್ಣ ವ್ಲಾಗು ಶುರು ಮಾಡಿದ್ದು. ನಿಮ್ಮೆಲ್ಲರೂ ಪ್ರೀತಿನೂ ಸಿಕ್ಕಿದ್ದು ನನಗೆ. ಇನ್ನೂ ಹೇಳ್ಬೇಕಂದ್ರೆ ತುಂಬ ಇದೆ. ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವಾಗ ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಆರ್ಡ್ರ್ ಕೊಡಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.